ನಮಸ್ಕಾರ ವೀಕ್ಷಕರೇ, ಸುಮನ್ ಟಿವಿ ಕನ್ನಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಷಾ. ಫೆಬ್ರವರಿ 28ರಂದು ಬಾಹ್ಯಾಕಾಶದಲ್ಲಿ ಒಂದು ವಿಸ್ಮಯಕಾರಿ ಘಟನೆ ಸಾಕ್ಷಿಯಾಗಲಿದೆ ಇಡೀ ಜಗತ್ತು. ಈ ಘಟನೆಯಲ್ಲಿ 6 ಗ್ರಹಗಳು ಒಂದೇ ಸರಳ ರೇಖೆಯಲ್ಲಿ ಬರಲಾಗತ್ತೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಇದನ್ನ ಪ್ಲಾನಿಟರಿ ಅಲೈನ್ಮೆಂಟ್ ಅಂತ ನಾವು ಇಂಗ್ಲಿಷ್ನಲ್ಲಿ ಹೇಳಬಹುದು. ಸೊ ಈ 6 ಗ್ರಹಗಳು ಒಂದೇ ಸರಳ ರೇಖೆಯಲ್ಲಿ ಬರ್ತಾ ಇರೋದ್ರಿಂದ ಭೂಮಿ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಇದೊಂದು ವಿಸ್ಮಯಕಾರಿ ಘಟನೆ ಅಂತ ಯಾಕೆ ಕರೀತಾರೆ, ಹಾಗೆ ಕೆಲವು ರಾಶಿಗಳ ಮೇಲೆ ಏನಾದ್ರೂ ಇದರ ಎಫೆಕ್ಟ್ ಇದೆಯಾ, ಈ ಎಲ್ಲದರ ಕುರಿತಾಗಿ ನಮ್ಮ ಜೊತೆ ಮಾತಾಡೋಕಿದ್ದಾರೆ ಪ್ರತ್ಯಂಗಿರಾ ದೇವಿ ಆರಾಧಕರು ಹಾಗೂ ಹಿಂದೂ ಸಂಪ್ರದಾಯ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಮಹರ್ಷಿ ಗುರೂಜಿ ಅವರು. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಗುರುಜಿ, ಇವಾಗ ಫೆಬ್ರವರಿ 28ರಂದು ಒಂದು ಮಿರಾಕಲ್ ನಡೀತಾ ಇರುವಂತದ್ದು. ಬಾಹ್ಯಾಕಾಶದಲ್ಲಿ ಒಂದು 6 ಗ್ರಹಗಳು ಸೇರಿ ಒಂದೇ ಲೈನ್ ನಲ್ಲಿ ಬರ್ತಾ ಇರುವಂತದ್ದು, ಅಂದ್ರೆ ಒಂದು ಸರಳ ರೇಖೆಯಲ್ಲಿ ಬರ್ತಾ ಇರುವಂತದ್ದು ತುಂಬಾ ಅಪರೂಪದ ಘಟನೆ ಅಂತ ಹೇಳ್ತೀವಿ. ಹಿಂದೆ ಯಾವಾಗ ನಡೆದಿತ್ತು, ಹಾಗೆ ಈ ವಿಸ್ಮಯಕಾರಿ ಘಟನೆ ಅದ್ರ ಬಗ್ಗೆ ವಿಶೇಷತೆ ಬಗ್ಗೆ ಹೇಳಿ. ನೋಡಿ, ಯಾವುದೇ ಒಂದು ಗ್ರಹಗಳ ಚಲನೆ ವಲನೆಗಳಿಂದ ಒಂದಷ್ಟು ಗ್ರಹಗಳ ಪ್ರಭಾವಗಳನ್ನು ನಾವು ನೋಡ್ತೀವಿ. ಒಂದಷ್ಟು ಪ್ರಕೃತಿಯಲ್ಲಿ ಒಂದಷ್ಟು ಗ್ರಹಣದ ಸಂದರ್ಭಗಳಲ್ಲಿ ಒಂದಷ್ಟು ವಿಸ್ಮಯವಾದಂತಹ ವೀಕ್ಷಣೆಯನ್ನು ಮಾಡುವಂಥದ್ದಿರುತ್ತೆ. ಅದೇ ರೀತಿ ಒಂದು ಸೂರ್ಯನ ಸುತ್ತ ಏನು ಗ್ರಹಗಳು ಸುತ್ತುತ್ತಾ ಇರುತ್ತೆ, ಅದು ಒಂದೇ ರೇಖೆಯಲ್ಲಿ ಬಂದಾಗ ಒಂದಷ್ಟು ನೋಡಲಿಕ್ಕೆ ಚೆನ್ನಾಗೂ ನಾವು ಇರುವಂಥದ್ದು ನಾವು ನೋಡ್ತೀವಿ. ಮತ್ತು ಒಂದಷ್ಟು ಪ್ರಕೃತಿ ಮೇಲೆ ಒಂದಷ್ಟು ಗ್ರಹಗಳ ಬದಲಾವಣೆಗಳಿಂದ ಒಂದಷ್ಟು ರಾಶಿಗಳ ಮೇಲೆ ಬದಲಾವಣೆ ಆಗುವಂಥದ್ದಿರುತ್ತೆ. ಸೊ ಅದೇ ರೀತಿ ಸಹ ಇದೇ 28ನೇ ತಾರೀಕು ಫೆಬ್ರವರಿ ತಿಂಗಳಲ್ಲಿ ಬುಧ ಮತ್ತು ಶುಕ್ರ, ಗುರು, ಶನಿ ಮತ್ತು ಯುರೇನಸ್ಸು, ನೆಪ್ಚೂನ್ ಈ 6 ಗ್ರಹಗಳು ಒಂದೇ ಸರಳ ರೇಖೆಯಲ್ಲಿ ಕಾಣಿಸ್ಕೊತಾ ಇದೆ. ಸೊ ಇದು ಒಂದು ವಿಸ್ಮಯವಾದಂತಹದ್ದು ಅಂತ ಹೇಳ್ಬೋದು. ಖಗೋಳ ಶಾಸ್ತ್ರದಲ್ಲಿ ಒಂದಷ್ಟು ಅದರದೇ ಆದಂತಹ ಒಂದಷ್ಟು ಫಲಗಳನ್ನು ಕೊಡುವಂಥದ್ದು ಇರುತ್ತೆ. ಸೊ ಇದು ಹಿಂದೆ ಬಹಳ ವರ್ಷಗಳ ಹಿಂದೆ ನಡೆದಂತಹದ್ದು ಘಟನೆ ಈ ರೀತಿ ಬಂದಿರುವಂಥದ್ದು. ಈಗ 28ನೇ ತಾರೀಕು ಫೆಬ್ರವರಿಯಲ್ಲಿ ನಾವು ನೋಡುವಂಥದ್ದು ಇಲ್ಲಿ ಕಾಣ್ತಾ ಇದೆ. ಹೌದು. ಈಗ ಸಾಮಾನ್ಯವಾಗಿ ಯಾವುದೇ ರೀತಿಯಾದಂಥ ಒಂದು ಚಂದ್ರಗ್ರಹಣ ಆಗಿರ್ಬೋದು, ಸೂರ್ಯಗ್ರಹಣ ಆಗಿರ್ಬೋದು, ಇಂತಹ ಸಂದರ್ಭದಲ್ಲಿ ಏನೇ ನಡೆದ್ರೂ ಕೂಡ ಗ್ರಹಗಳಿಂದ ಈ ಕೆಲವೊಂದು ಜಾತಕ, ಕೆಲವೊಂದು ರಾಶಿಗಳ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಈ ಎಲ್ಲ 6 ಪ್ಲಾನೆಟ್ಗಳು ಒಂದೇ ಸರಳ ರೇಖೆಯಲ್ಲಿ ಬರ್ತಾ ಇರೋದ್ರಿಂದ ಯಾವ್ದಾದ್ರು ರಾಶಿಗಳ ಮೇಲೆ ಏನಾದ್ರೂ ಎಫೆಕ್ಟ್ ಇದೆಯಾ ಅಂತ? ಖಂಡಿತ. ನೋಡಿ, ಇದು 28ನೇ ತಾರೀಕು ಸಂಜೆ ಸೂರ್ಯ ಅಸ್ತಮ ಆದ ಮೇಲೆ ಸಂಭವಿಸ್ತಾ ಇರುವಂಥದ್ದು. ಅಂದರೆ ಈಗ ಗೋಚಾರ ಫಲದಲ್ಲಿ ನಾವು ನೋಡೋಕ್ಕೋದ್ರೆ ಈ ಬುಧ ಮತ್ತು ಅದ್ರ ಜೊತೆಗೆ ರವಿ, ರಾಹು, ಕುಜ ಈ ಗ್ರಹಗಳು ರಾಶಿಯಲ್ಲಿ ಕುಂಭರಾಶಿಯಲ್ಲಿ ಸ್ಥಿತವಾಗಿರುವಂಥದ್ದು. ಇದೇ ಜನವರಿ ಏನು ಇಂದ ಬಂದಂಥದ್ದು ಮಾರ್ಚ್ 3ನೇ ತಾರೀಕುವರೆಗೂ ಸಹ ಈ ಗ್ರಹಗಳು ಸ್ಥಿತವಾಗಿರ್ತಾನೆ. ಯಾವಾಗ ಮಾರ್ಚ್ 1ನೇ ತಾರೀಕಿಗೆ ಶುಕ್ರ ಬದಲಾವಣೆ ಆಗುತ್ತೆ. ಸೊ ಈ ಶುಕ್ರ ಬದಲಾವಣೆಯಿಂದ ಇದೇ ಮಾರ್ಚ್ 28ನೇ ತಾರೀಕು ಏನು ಇದು 6 ಗ್ರಹಗಳ ಸಂಯೋಗಗಳು ಏನಾಗ್ತಾ ಇದೆ, ಒಂದಷ್ಟು ರಾಶಿಗಳ ಮೇಲೆ ಪ್ರಭಾವ ಬೀಳುವಂಥದ್ದು ಇರುತ್ತೆ. ಯಾವಾಗಲೂ ಅಷ್ಟೇ, ಯಾವುದೇ ಒಂದು ಗ್ರಹ ಇನ್ನೊಂದು ಗ್ರಹ ಸಮೀಪ ಬಂದಾಗ ಒಂದಷ್ಟು ರಾಶಿಗಳ ಮೇಲೆ ಹೆಚ್ಚು ಪರಿಣಾಮಗಳು ಬರುತ್ತೆ. ಅದು ಆರೋಗ್ಯದ ಮೇಲೆ ಆಗ್ಬೋದು, ಅಥವಾ ಒಂದಷ್ಟು ಅವರ ಆರ್ಥಿಕ ಪರಿಸ್ಥಿತಿ ಮೇಲೆ ಆಗ್ಬೋದು, ಒಂದಷ್ಟು ರಾಶಿಗಳ ಮೇಲೆ ಒಳ್ಳೆಯದೂ ಆಗುತ್ತೆ. ಅಂದರೆ ಎಲ್ಲನೂ ಕೆಟ್ಟದ್ದೇ ಫಲಗಳನ್ನು ಕೊಡುತ್ತೆ ಅನ್ನುವಂಥದ್ದು ಏನಿಲ್ಲ. ಆ ಗ್ರಹಗಳ ಸಂಯೋಗಗಳಾಗುವಂಥ ಸಂದರ್ಭದಲ್ಲಿ ಈ ರೀತಿ 6 ಗ್ರಹಗಳ ಏಕಕಾಲದಲ್ಲಿ ಒಂದೇ ಸರಳ ರೇಖೆಯಲ್ಲಿ ಕಾಣಿಸ್ಕೊತಾ ಇರುವಂಥದ್ದು ಯಾವ ರಾಶಿಯವರೆಗೆ ಸಮೀಪವಾಗಿರುತ್ತೋ ಅವರ ರಾಶಿಗಳ ಮೇಲೆ ಒಂದಷ್ಟು ಪರಿಣಾಮಗಳು ಬೀಳುವಂಥದ್ದಿರುತ್ತೆ. ಸೊ ಇವತ್ತಿನ ಗೋಚಾರ ಫಲಗಳಲ್ಲಿ ನಾವು ನೋಡೋಕೆ ಹೋದರೆ ಬುಧ, ಈಗಾಗಲೇ ಬುಧ ಮತ್ತು ಗುರು, ಶುಕ್ರ, ಶನಿ ಮತ್ತು ಅದರ ಜೊತೆಗೆ ಗುರುಗ್ರಹ, ನೆಪ್ಚೂನ್, ಮತ್ತು ನಾವು ಯಾವಾಗಲೂ ಅಷ್ಟೇ ಗ್ರಹಗಳು ಅಂತ ಹೇಳಿದಾಗ 9 ಗ್ರಹಗಳು ಮಾತ್ರ ತಗೊತೀವಿ. ಅದರಲ್ಲಿ 2 ಗ್ರಹಗಳು ಉಪಗ್ರಹಗಳು ಜ್ಯೋತಿಷ್ಯದಲ್ಲಿ ತಗೊಳ್ಳುವಂಥದ್ದು. ಯುರೇನಸ್ಸು ಮತ್ತು ನೆಪ್ಚೂನ್ ಗ್ರಹವನ್ನು ನಾವು ಲೆಕ್ಕ ತಗೊಳ್ಳೋದಿಲ್ಲ. ಸೊ ಈ ರಾಹುಕೇತುಗಳನ್ನು ಹಾಗೆ ನಾವು ತಗೊಳ್ಳುವಂಥದ್ದು, ಅಂದರೆ ಅದು ಛಾಯಾಗ್ರಹಗಳು ಅಂತ ಹೇಳ್ತೀವಿ. ಅದರಿಂದನೇ ಗ್ರಹಣ ಸಂಭವಿಸೋದು ಅನ್ನುವಂಥದ್ದು ಒಂದು ಲೆಕ್ಕಾಚಾರ. ಇಲ್ಲಿ ಬುಧ ಮತ್ತು ಗುರು, ಶುಕ್ರ, ಶನಿ ಈ 4 ಗ್ರಹಗಳ ಆಧಾರದ ಮೇಲೆ ಒಂದಷ್ಟು ರಾಶಿಗಳ ಮೇಲೆ ಹೆಚ್ಚು ಪರಿಣಾಮ ಬೀಳಬಹುದು ಅನ್ನುವಂಥದ್ದು ಒಂದಷ್ಟು ಜ್ಯೋತಿಷ್ಯ ಲೆಕ್ಕಾಚಾರ ಇದೆ. ಬುಧ ಈಗ ಪ್ರಸ್ತುತ
ಕುಂಭರಾಶಿಯಲ್ಲಿ ಇರುವಂಥದ್ದು. ಕುಂಭರಾಶಿಯಲ್ಲಿ ಬುಧ ಇರೋದ್ರಿಂದ ಮಿತ್ರ ಸ್ಥಾನವಾಗಿರುತ್ತೆ. ಹಾಗಾಗಿ ಬುಧನ ರಾಶ್ಯಾಧಿಪತಿಗಳು ಅಂತ ನಾವು ಬಂದಾಗ ಈ ಮಿಥುನ ಮತ್ತು ಕನ್ಯಾ ರಾಶಿಯವರಿಗೆ ಬಹಳ ಉತ್ತಮವಾದಂತಹದ್ದು ದಿನಗಳನ್ನು ನೋಡಬಹುದು ಅಂತ ಹೇಳಬಹುದು. ಮತ್ತು ಅದೇ ರೀತಿ ಶನಿಯು ಶುಕ್ರನ ಜೊತೆ ಸಂಯೋಗ ಆಗುವಂಥ ಸಂದರ್ಭದಲ್ಲಿ ಇದೇನಾದರೂ ಈ ರೀತಿ ಸರಳ ರೇಖೆಯಲ್ಲಿ ಬಂತು ಅಂತ ಹೇಳಿದ್ರೆ ಅದು ಬಹಳ 12 ರಾಶಿಯವರೆಗೂ ಅತ್ಯುತ್ತಮವಾದಂತಹದ್ದು ದಿನಗಳನ್ನು ನೋಡಬಹುದು, ಅಭಿವೃದ್ಧಿಯನ್ನು ಆಗಬಹುದು ಅನ್ನುವಂಥದ್ದು ಜ್ಯೋತಿಷ್ಯದಲ್ಲಿ ಲೆಕ್ಕಾಚಾರ ಇರುತ್ತೆ. ಆದರೆ ಪ್ರಸ್ತುತ ಈಗ ಕುಂಭರಾಶಿಯಲ್ಲೇ ಶುಕ್ರ ಇದ್ದಾನೆ. ಸೊ ಹಾಗಾಗಿ ಬದಲಾವಣೆ ಏನಿರೋದಿಲ್ಲ. ಹಾಗಾಗಿ ಇಲ್ಲಿ ತುಲಾರಾಶಿಯವರು ಬಹಳ ಜಾಗೃತವಾಗಿ ಇರಬೇಕಾಗುತ್ತೆ. ಮತ್ತು ಈ ಧನುರ್ ರಾಶಿಯವರು ಮೀನ ರಾಶಿಯವರೆಗೂ ಸ್ವಲ್ಪ ಆರೋಗ್ಯದ ಮೇಲೆ ಪರಿಣಾಮ ಬೀಳುವಂಥದ್ದು ಇರುತ್ತೆ. ಮತ್ತು ಒಂದಷ್ಟು ಶತ್ರುಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ. ಯಾಕಂದರೆ ಯಾವಾಗ ಒಂದು ಗ್ರಹ ಶತ್ರುಸ್ಥಾನದಲ್ಲಿ ಇರ್ತಾರೋ ಅಂಥ ಸಂದರ್ಭದಲ್ಲಿ ಈ ರೀತಿ ಒಂದಷ್ಟು ಪ್ರಕೃತಿಯಲ್ಲಿ ಬದಲಾವಣೆ ವಿಚಾರದಲ್ಲಿ ಆಗಬಹುದು, ಗ್ರಹಗಳ ಬದಲಾವಣೆಯಿಂದ ರಾಶಿಗಳ ಮೇಲೆ ಬಿದ್ದು ಮನುಷ್ಯರ ಮೇಲೆ ಒಂದಷ್ಟು ಬದಲಾವಣೆಗಳಾಗಬಹುದು ಅನ್ನುವಂಥದ್ದನ್ನು ಲೆಕ್ಕಾಚಾರ ಮಾಡಬಹುದಾಗಿದೆ. ಈ ಶುಕ್ರನ ಸ್ಥಾನ ಫಲದಿಂದ ಮತ್ತು ಅದ್ರ ಜೊತೆಗೆ ಈ ಗುರುನ ಇರುವಂತಹ ಮಿಥುನ ರಾಶಿಯಲ್ಲಿ ಇರುವಂತಹದ್ದು ಲೆಕ್ಕಾಚಾರದಲ್ಲಿ ನಾವು ನೋಡೋಕ್ಕೋದ್ರೆ ಈ ಮಿಥುನ ರಾಶಿಯಲ್ಲಿ ಏನು ಬಲಹೀನನಾಗಿರುವಂಥ ಗುರು ಇಲ್ಲಿ ಧನುರ್ ರಾಶಿಯವರಿಗೆ ಮತ್ತು ಮೀನ ರಾಶಿಯವರಿಗೆ ಹೆಚ್ಚು ಹೊಡೆತ ಬೀಳುವಂಥದ್ದು ಇಲ್ಲಿ ನಾವು ಕಾಣಬಹುದಾಗಿದೆ. ಯಾಕಂತ ಹೇಳಿದ್ರೆ ಇದು ಸಂಭವಿಸ್ತಾ ಇರುವಂಥದ್ದು ಒಂದು 30 ನಿಮಿಷದ ಕಾಲ ಇದನ್ನು ನಾವು ವೀಕ್ಷಣೆ ಮಾಡಬಹುದಾಗಿದೆ. ಆ ವೀಕ್ಷಣಾ ಸಮಯ ಎಷ್ಟೊತ್ತಿಂದ ಎಷ್ಟೊತ್ತಂತ ಗುರುಗಳು? ಇಲ್ಲಿ ಈ ಸೂರ್ಯ ಅಸ್ತಮ ಆದಮೇಲೆ ನಮಗೆ ಕಣ್ಣಿಗೆ ಕಾಣಿಸುವಂಥದ್ದು ಕೆಲವೊಂದು ಪ್ರದೇಶಗಳ ನಿರ್ದಿಷ್ಟವಾದಂಥ ನಮ್ಮ ಭಾರತದಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಇದ್ದಾವೆ. ಅದರಲ್ಲಿ ಪ್ರಮುಖವಾಗಿ ಸಂಜೆ ಸೂರ್ಯ ಅಸ್ತಮ ಅಂತ ಹೇಳ್ತೀವಿ. 6:45 ಸಮೀಪದಲ್ಲಿ, 6:15 6:45 ಅರ್ಧ ಗಂಟೆ ಸಮೀಪದಲ್ಲಿ ನಾವು ನೋಡಬಹುದಾಗಿದೆ. ಅದರಲ್ಲಿ ಎಲ್ಲ 6 ಗ್ರಹಗಳು ಕಾಣಿಸೋದು ಕಷ್ಟ ಇದೆ. ಅದರಲ್ಲಿ ಪ್ರಮುಖವಾಗಿ ಯುರೇನಸ್ ನೆಪ್ಚೂನ್ ಬಂದು ಸೂರ್ಯನಿಂದ ಬಹಳ ನಮ್ಮ ಭೂಮಂಡಲದಿಂದ ಬಹಳ ದೂರ ಇರೋದ್ರಿಂದ ಒಂದಷ್ಟು ಕಾಣಿಸೋದು ಕಡಿಮೆ ಆಗುತ್ತೆ. ಅದು ದೂರ ದರ್ಶನ ಮಾಪಕದಿಂದ ನೋಡ್ಲಿಕ್ಕೆ ಯೂಸ್ ಮಾಡಬಹುದು. ಆದ್ರೆ ಬುಧ ರವಿಯ ಸಮೀಪ ಇರೋದ್ರಿಂದ ಬುಧನ ದರ್ಶನ ಆಗುವಂಥದ್ದಂದ್ರೆ ಒಂದು 30 ನಿಮಿಷ ಮಾತ್ರ. ಸೊ ಮಿಕ್ಕ ಏನಿದೆ ಗುರುಗ್ರಹ ಆಗಬಹುದು, ಮತ್ತೆ ಅದ್ರ ಜೊತೆಗೆ ಶುಕ್ರ ಆಗ್ಬಹುದು, ಶನಿ ಆಗ್ಬಹುದು, ಒಂದಷ್ಟು ದೀರ್ಘಕಾಲದವರೆಗೂ ನೋಡಬಹುದು. ಬರೀ ಕಣ್ಣಿನಿಂದನೇ ನೋಡಬಹುದು, ಕಾಣಿಸುತ್ತೆ. ಬರೀ ಕಣ್ಣಿನಿಂದ ನೋಡಿದ್ರೆ ಏನು ಎಫೆಕ್ಟ್ ಇಲ್ಲ ಅಂತ ಆಯ್ತು. ಆದ್ರೆ ಇಲ್ಲೇನಾಗುತ್ತೆ ಅಂದ್ರೆ ಗುರು ಮತ್ತೆ ಶುಕ್ರ ಆಗ್ಬಹುದು, ಶನಿ ಆಗ್ಬಹುದು, ನಮಗೆ ಭೂಮಿಗೆ ಸ್ವಲ್ಪ ನೇರವಾಗಿ ಕಾಣಿಸ್ತಾ ಇರೋದ್ರಿಂದ ಅದರ ತೀವ್ರತೆ ಜಾಸ್ತಿ ಇರುತ್ತೆ. ಈಗ ನಾವು ಗ್ರಹಣ ಸಂದರ್ಭದಲ್ಲಿ ಅಷ್ಟೇ ನೇರವಾಗಿ ನೋಡಬೇಡಿ, ಆ ಸೂರ್ಯನ ಕಿರಣಗಳು ಆ ಗ್ರಹಣ ಸಂದರ್ಭದಲ್ಲಿ ಕಣ್ಣಿಗೆ ಬೀಳಬಹುದು ಅನ್ನುವಂಥದ್ದು. ಆದಷ್ಟು ನೇರವಾಗಿ ನೋಡೋದಕ್ಕಿಂತ ಅದರದೇ ಆದಂಥ ನೋಡುವಂಥ ಮಾಪಕಗಳಿಂದ ನೋಡೋದು ಬಹಳ ಒಳ್ಳೆಯದು. ಗುರುಗಳೇ, ಇನ್ನು ಈ ಚಂದ್ರಗ್ರಹಣ ಸೂರ್ಯಗ್ರಹಣ ಸಂದರ್ಭದಲ್ಲಿ ಏನಂದ್ರೆ ಕೆಲವೊಂದು ಭೂಮಿ ಮೇಲೆ ಎಫೆಕ್ಟ್ ಆಗತ್ತೆ, ಹವಾಮಾನ ವೈಪರೀತ್ಯ ಆಗಿರ್ಬೋದು ಅಥವಾ ಭೂಕಂಪಗಳಾಗಿರ್ಬಹುದು, ಈ ತರದ್ದು ಅಂತೂ ಆಗತ್ತೆ ಅಂತೆ. ಸೊ ಈ ತರದ ಒಂದು ವಿಸ್ಮಯಕಾರಿ ಘಟನೆಯಿಂದ ಈ 6 ಪ್ಲಾನೆಟ್ಗಳು ಒಂದೇ ಅಲೈನ್ಮೆಂಟ್ ಅಲ್ಲಿ ಬರ್ತಾ ಇರೋದ್ರಿಂದ ಅದು ಕೂಡ ಭೂಮಿ ಮೇಲೆ ಏನಾದ್ರೂ ಎಫೆಕ್ಟ್ ಇದೆಯಾ ಅಂತ? ಖಂಡಿತ. ನೋಡಿ, ಸಾಮಾನ್ಯವಾಗಿ ಜ್ಯೋತಿಷ್ಯ ಶಾಸ್ತ್ರಕ್ಕೂ ಒಂದಷ್ಟು ವೈಜ್ಞಾನಿಕ ವಿಚಾರದಲ್ಲಿ ನಾವು ನೋಡೋಕ್ಕೋದ್ರೆ ವಿಜ್ಞಾನಿಗಳು ಕೆಲವು ಒಪ್ಕೊಳ್ಳೋದಿಲ್ಲ. ಯಾಕಂತ ಹೇಳಿದ್ರೆ ಅವ್ರದ್ದೇ ಆದಂತಹ ಸಿದ್ಧಾಂತಗಳಿದೆ. ಏನಿದೆ ಇದು ಸರ್ವೇ ಸಾಮಾನ್ಯವಾಗಿರುವಂಥದ್ದು, ಏನು ಒಂದೇ ರೇಖಾಂಶದಲ್ಲಿ ನಡೀತಾ ಇದೆ, ಸೂರ್ಯನ ಸುತ್ತ ಗ್ರಹಗಳು ಸುತ್ತಾ ಇದೆ, ಅಷ್ಟು ಲೆಕ್ಕಾಚಾರ ಮಾತ್ರ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಜ್ಯೋತಿಷ್ಯ ಶಾಸ್ತ್ರ ಅಂತ ಹೇಳಿದ್ರೆ ಆ ಏನು 6 ಗ್ರಹಗಳ ಏನು ಒಂದು ರೇಖೆಯಲ್ಲಿ ಕಾಣಿಸ್ತಾ ಇದೆ ಒಂದಷ್ಟು ಪ್ರಕೃತಿ ಮೇಲೇನೂ ಪ್ರಭಾವ ಬೀಳುತ್ತೆ ಅಂತ ಹೇಳುತ್ತೆ. ಯಾಕಂದರೆ ಇದು ಒಪ್ಕೊಳ್ಳೇಬೇಕಾದಂಥ ವಿಚಾರಗಳಿದ್ದಾವೆ. ಯಾಕಂತ ಹೇಳಿದ್ರೆ ಇವತ್ತು ನಾವು ಹಿಂದೆ ಕೆಲವೊಂದು ಗ್ರಹಣದ ಸಂದರ್ಭದಲ್ಲಿ ಆಗ್ಬೋದು, ಒಂದು ಗುರು ಬದಲಾವಣೆ ವಿಚಾರದಲ್ಲಿ ಆಗ್ಬೋದು, ಶನಿ ಬದಲಾವಣೆ ಆಗಬಹುದು, ಪ್ರತಿ ಮನುಷ್ಯನ ಮೇಲೆ, ಪ್ರತಿ ಪ್ರಕೃತಿಯ ಮೇಲೇನೂ, ಪ್ರತಿ ಒಂದು ಪ್ರಾಣಿ ಮೇಲೇನೂ ಆ ಪ್ರಭಾವ ಬೀಳುತ್ತೆ ಅನ್ನುವಂಥದ್ದು ಲೆಕ್ಕಾಚಾರ ಮಾಡುತ್ತೆ. ಸಾಮಾನ್ಯವಾಗಿ ನೋಡಿ, ಯಾವಾಗಲೂ ಅಷ್ಟೇ ಒಂದು ಗ್ರಹ ಬದಲಾವಣೆ ಆಗುತ್ತೆ ಅಂದ್ರೇ ನಮಗೆ ಏನೆಲ್ಲ ಬದಲಾವಣೆ ಆಗುತ್ತೆ, ಒಂದಷ್ಟು ಆರೋಗ್ಯ ಕೆಡಬಹುದು, ಒಂದಷ್ಟು ಕೆಲಸ ಕಳ್ಕೊಳ್ಳುವಂಥದ್ದು, ಇವೆಲ್ಲವನ್ನು ನಾವು ನೋಡ್ತೀವಿ. ಇನ್ನು ಪ್ರಕೃತಿ ಮೇಲೆ ಎಷ್ಟು ಬೀಳಬಹುದು ಅನ್ನುವಂಥದ್ದು ನಾವು ನೋಡಬಹುದು. ಮತ್ತು ಯಾವಾಗಲೂ ಅಷ್ಟೇ ಒಂದಷ್ಟು ಗ್ರಹಗಳ ಬದಲಾವಣೆ ಸಮೀಪಕ್ಕೆ ಬಂದಾಗ ಒಂದಷ್ಟು ವ್ಯತ್ಯಾಸಗಳು ಕಾಣಬಹುದು. ಪ್ರತಿ 15 ದಿನಗಳಲ್ಲಿ
ನಾವು ಒಂದಷ್ಟು ಅಮಾವಾಸ್ಯೆ ಹುಣ್ಣಿಮೆ ಬಂದಾಗ ಸಮುದ್ರ ತೀರದ ಹತ್ರ ಇರುವಂಥವ್ರಿಗೆ ನಾನು ಹೇಳೋದು ಅರ್ಥ ಆಗುತ್ತೆ. ಸಮುದ್ರ ತೀರದಲ್ಲಿ ಯಾರೆಲ್ಲ ಇದ್ದೀರೋ ಒಂದು ಅಮಾವಾಸ್ಯೆ ಹುಣ್ಣಿಮೆ ಬಂತು ಅಂತ ಹೇಳಿದ್ರೆ ಉಬ್ಬರಗಳು ಜಾಸ್ತಿ ಆಗುತ್ತೆ. ಮಾಮೂಲಿ ಟೈಮ್ ಇರೋದಿಲ್ಲ, ಸಮುದ್ರದ ಉಬ್ಬರಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ. ಯಾಕೆ ಅಂದರೆ ಸೂರ್ಯ ಮತ್ತು ಚಂದ್ರನ ಒಂದು ಸಮೀಪ ಮತ್ತು ದೂರದ ಏನು ಚಲನವಲನದಿಂದ ಒಂದಷ್ಟು ಬದಲಾವಣೆ ಕಾಣುವಂಥದ್ದು ಇರುತ್ತೆ. ಈ 6 ಗ್ರಹಗಳು ಒಂದೇ ರೇಖೆಯಲ್ಲಿ ಬರೋದ್ರಿಂದನೂ ಒಂದಷ್ಟು ಪ್ರಕೃತಿಯ ಮೇಲೇನೂ ಹೆಚ್ಚು ಪರಿಣಾಮಗಳು ಬೀಳುವಂಥ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಜ್ಯೋತಿಷ್ಯದಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂತ ಹೇಳಿದ್ರೆ ಬರೀ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲೇ ಈ ರೀತಿ ಆಗುತ್ತೆ ಅಂತ ಹೇಳಿದ್ರೆ ಈ ಗ್ರಹಣ ಸಂದರ್ಭದಲ್ಲಿನೂ ಪ್ರಭಾವ ಹೇಗೆ ಬೀಳುತ್ತೋ ಪ್ರಕೃತಿ ಮೇಲೆ, ಸೊ ಇದೂ ಸಹ ಒಂದಷ್ಟು ಅಷ್ಟು ಹೆಚ್ಚು ಪರಿಣಾಮ ಇಲ್ಲ ಅಂದ್ರೇನು ಒಂದು ಪರಿಣಾಮ ಅಂತ ಹೇಳಿದ್ರೆ ಒಂದು ಏನಾದರೂ ಬದಲಾವಣೆ ಒಂದು ಸಮುದ್ರ ತೀರದಲ್ಲಿ ಇರಬಹುದು, ಅಥವಾ ಒಂದಷ್ಟು ಪ್ರಕೃತಿ ಮೇಲೆ ವಿಕೋಪಗಳು ಉಂಟಾಗುವಂಥದ್ದು, ಬಿರುಗಾಳಿ ಜಾಸ್ತಿ ಆಗಬಹುದು, ಪ್ರಳಯಗಳಿಗೆ ಸಂಬಂಧಪಟ್ಟಂಥದ್ದು ಒಂದಷ್ಟು ಸೂಚನೆಗಳನ್ನು ನಾವು ಕಾಣಬಹುದು ಅಂತ ಹೇಳಬಹುದು. ಈಗ ನೀವು ಕೆಲವು ರಾಶಿಯವರ ಬಗ್ಗೆ ಹೇಳಿದ್ರಿ, ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಕೆಲವು ರಾಶಿಯವರು ಅಂತ ಹೇಳಿ. ಅಂದ್ರೆ ಈಗ ಕಳೆದ ಇನ್ನೊಂದು ಸ್ವಲ್ಪ ದಿನಗಳಲ್ಲೇ ಈ ಚಂದ್ರಗ್ರಹಣ ಕೂಡ ಸೇರ್ಕೊಳ್ಳುವಂಥದ್ದು ಗುರುಗಳೇ, ಅಲ್ಲಿವರೆಗೂ ಮಾತ್ರ ಅವ್ರು ಎಚ್ಚರದಿಂದ ಇರಬೇಕಾ, ಅಥವಾ ಅಂದ್ರೆ ಇಂಥ ನಿರ್ದಿಷ್ಟ ಸಮಯದವರೆಗೂ ಅಂತ ಏನಾದರೂ ಇದೆಯಾ? ನೋಡಿ, ಇದು ಈ 6 ಗ್ರಹಗಳ ಸಂಯೋಗ ಕೆಲವೇ ಗಂಟೆಗಳಲ್ಲಿ ನಡೆದು ಹೋಗುವಂಥದ್ದಿರುತ್ತೆ. ಕೆಲವು ಗ್ರಹಗಳು ಒಂದಷ್ಟು ದೀರ್ಘಕಾಲ 15 ದಿನ ಕಾಲ ಅಥವಾ ಒಂದು 3 ತಿಂಗಳ ಕಾಲ ಆ ಥರ ಇರಬಹುದು. ಆದರೆ ಈಗ ಶನಿ ಅದು ಏನು ಚಲನೆ ಆಗ್ತಾ ಇದೆ ನಿರ್ದಿಷ್ಟ ರೇಖೆಯಲ್ಲಿ ಅದು ಇದ್ದೇ ಇರುತ್ತೆ. ಈ ಬುಧ ಕೆಲವೇ ಗಂಟೆಗಳಲ್ಲಿ ಅದು ಚಲನೆ ಆಗಿಬಿಡುತ್ತೆ. ಈ ಯುರೇನಸ್ ಮತ್ತು ನೆಪ್ಚೂನ್ ಏನಿದೆ ಅದು ದೂರದ ಪ್ರಭಾವ ನಮ್ಮ ಭೂಮಿ ಮೇಲೆ ಬೀಳೋದ್ರಿಂದ ಅದರ ಅಷ್ಟು ಪರಿಣಾಮಗಳು ಬೀಳುವಂಥದ್ದು ಇರೋದಿಲ್ಲ. ಈ ಬುಧ ಮತ್ತು ಅದರ ಜೊತೆಗೆ ಗುರು ಶುಕ್ರರ ಪಾತ್ರ ಏನಾಗುತ್ತೆ ಅಂತ ಹೇಳಿದ್ರೆ ಒಂದಷ್ಟು ಪರಿಣಾಮ ರೀತಿಯಲ್ಲಿ ಒಂದು 15 ದಿನದ ಕಾಲದವರೆಗೂ ಅದರ ತೀವ್ರತೆ ಇರುತ್ತೆ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಇದೇ ಸಂದರ್ಭದಲ್ಲಿ 3ನೇ ತಾರೀಕು ಏನು ನಡೀತಾ ಇರೋದು ಚಂದ್ರಗ್ರಹ, ಅದೂ ಸಹ ಇದಕ್ಕೆ ಒಳಕೊಂಡಿರುತ್ತೆ ಅಂತ ಹೇಳುತ್ತೆ. ಯಾಕಂತ ಹೇಳಿದ್ರೆ ಈಗ ನಾವು ಚಂದ್ರಗ್ರಹಣವನ್ನು ನಾವು ಈಗಾಗಲೇ ನಮ್ಮ ಭಾರತಕ್ಕೆ ಕಾಣಿಸುವಂಥದ್ದಿದೆ. ಯಾಕಂತ ಹೇಳಿದ್ರೆ ಆಚರಣೆ ಇದೆ ಅಂತ ಹೇಳ್ತೀವಿ. ಆ ಒಂದು ಕಾರಣದಿಂದ ಈ ಪ್ರಭಾವ ಬೀಳುತ್ತೆ ಅನ್ನುವಂಥದ್ದನ್ನು ಹೇಳುತ್ತೆ. ಇನ್ನು ಈ ರಾಶಿಗಳಿಗೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ ಗುರುಗಳೇ, ಶನಿ ಮತ್ತು ಗುರು ಗ್ರಹಗಳು ಏನಂದ್ರೆ ತುಂಬಾ ಪ್ರಭಾವ ಬೀರುವಂತಹ ಗ್ರಹಗಳು. ಸೊ ಇವಾಗ ಈ 6 ಪ್ಲಾನೆಟ್ಗಳು ಏನ್ ಸಂಯೋಜನೆಗೊಳ್ತಾ ಇದೆ ಅದರಲ್ಲಿ ಶನಿ ಮತ್ತೆ ಗುರು ಪ್ರಭಾವ ಕೂಡ ಹೆಚ್ಚಾಗಿರುತ್ತಾ? ಹಾಗಾದ್ರೆ ಹೌದು, ಖಂಡಿತ. ಈ 2 ಗ್ರಹಗಳು ಬಹಳ ಮುಖ್ಯವಾಗಿ ನೋಡಬೇಕು. ಇಡೀ ಗ್ರಹಗಳಲ್ಲಿ ಅತಿ ದೊಡ್ಡ ಗ್ರಹ ಅಂದರೆ ಗುರುಗ್ರಹ. ಸೊ ಮತ್ತೆ ಅತಿ ದೀರ್ಘಕಾಲದಿಂದವರೆಗೂ ಒಂದು ರಾಶಿಯಲ್ಲಿ ಸ್ಥಿತವಾಗಿರುವಂಥ ಗ್ರಹ ಯಾವುದು ಅಂದರೆ ಶನಿನೇ. ಹಾಗಾಗಿ ನಾವು ಯಾವಾಗಲೂ ಅಷ್ಟೇ ವರ್ಷ ಅಂತ ಹೇಳಿದಾಗ ನಮಗೆ ಶನಿ ಬಲ ಹೇಗಿರುತ್ತೆ, ಗುರುಬಲ ಹೇಗಿರುತ್ತೆ ಪ್ರತಿಯೊಬ್ಬರು ಕೇಳುವಂಥದ್ದು ಇರುತ್ತೆ. ಅವ್ರಿಗೆ ಜ್ಯೋತಿಷ್ಯ ಜ್ಞಾನ ಇರೋದಿಲ್ಲ, ಆದರೂ ಅವ್ರು ತಿಳ್ಕೊಂಡು ಕೇಳ್ತಾರೆ ಅಂತ ಹೇಳಿದ್ರೆ ಕಾರಣ ಅಂದರೆ ಆ ಗುರು ಮತ್ತು ಶನಿ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳುತ್ತೆ. ಸೊ ಹಾಗಾಗಿ ನಮಗೆ ಈ ಏನು ಈ ಒಂದೇ ರೇಖೆಯಲ್ಲಿ ಈ 6 ಗ್ರಹಗಳ ಸಂಯೋಗದಿಂದ ಒಂದಷ್ಟು ಪರಿಣಾಮ ಕೆಲವು ರಾಶಿಗಳಿಗೆ ಬೀಳುವಂಥದ್ದಿರುತ್ತೆ. ಈಗ ಯಾವ್ಯಾವ ರಾಶಿ ನಾನು ಆಗಲೇ ಪ್ರಾರಂಭದಲ್ಲಿ ಹೇಳಿದೆ, ಮೀನ ರಾಶಿಗೆ ಈಗ ಪ್ರಸ್ತುತ ಶನಿ ಮೀನ ರಾಶಿಯಲ್ಲಿ ಇರುವಂಥದ್ದಿದೆ. ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ಮೀನರಾಶಿಯವರು ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ. ದಿಢೀರ್ ಏನಾದರೂ ಚಿಕ್ಕ ಪುಟ್ಟ ಆರೋಗ್ಯ ಸಮಸ್ಯೆ ತಾನೇ ಅಂತ ಬಿಟ್ಟರೆ ಬಹಳ ತೊಂದರೆ ಆಗುವಂಥದ್ದು ಮುಂದಿನ ದಿನಗಳಲ್ಲಿ ಇದೆ. ಹಾಗಾಗಿ ಈ ಏನು ನಡೀತಾ ಇರುವಂಥದ್ದು 6 ಗ್ರಹಗಳ ಏಕಕಾಲಿಕವಾಗಿ ಒಂದೇ ರೇಖೆಯಲ್ಲಿ ಕಾಣಿಸ್ಕೊತಾ ಇದೆ, ಅದು ಮೀನ ರಾಶಿಯವರಿಗೆ ಹೆಚ್ಚು ಆರೋಗ್ಯದ ಪರಿಣಾಮ ಬೀಳಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈಗಾಗಲೇ ಗುರುಗ್ರಹ ಬಂದು ಮಿಥುನ ರಾಶಿಯಲ್ಲಿ ಇರುವಂಥದ್ದಿದೆ. ನಾವು ಯಾವಾಗಲೂ ಮಿಥುನ ರಾಶಿ ಅಂತ ಹೇಳಿದ್ರೆ ಒಂದಷ್ಟು ಬುದ್ಧಿವಂತರು, ಮರ್ಕ್ಯೂರಿ ಅಂತಲೂ ಹೇಳ್ತೀವಿ, ಶಾರ್ಪ್ನೆಸ್. ಆದರೆ ಗುರು ಅಲ್ಲಿ ಬಲಹೀನನಾಗಿರ್ತಾನೆ. ಸೊ ಇಂಥ ಲೆಕ್ಕಾಚಾರದಲ್ಲಿ ನಾವು ನೋಡೋಕೋದ್ರೆ ಮತ್ತೆ ಇನ್ನೊಂದು ವಿಚಾರ, ಗುರುಗ್ರಹವನ್ನು ಪುತ್ರಕಾರಕ ಅಂತ ಹೇಳ್ತೀವಿ, ಧನಕಾರಕ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಹೆಚ್ಚು ಆರ್ಥಿಕ ಸಂಕಷ್ಟಗಳು ಉಂಟಾಗಬಹುದು. ಇವತ್ತು ನಾವು ಕೆಲವೊಂದು ದೇಶಗಳಲ್ಲಿ ಎಷ್ಟೊಂದು ಆರ್ಥಿಕ ಸಂಕಷ್ಟಗಳು ಉಂಟಾಗಿ ಪ್ರಜೆಗಳು ಬಹಳ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿರುವಂಥದ್ದಿದೆ. ಈಗ ಕಳೆದ ಒಂದು 4-5 ತಿಂಗಳ ಹಿಂದೆಯೇ ನಾವು ಕೆಲವೊಂದು ದೇಶಗಳಲ್ಲಿ ಸಮಸ್ಯೆಗಳನ್ನು ಅನುಭವಿಸಿರುವಂಥದ್ದು ಇರುತ್ತೆ. ಅಂದರೆ ಇಲ್ಲಿ ಈ ಗ್ರಹಗಳ ಪ್ರಭಾವ ಕೇವಲ ರಾಶಿಗಳ ಮೇಲೆ ಒಂದೇ ಬೀಳೋದಿಲ್ಲ, ಇಡೀ ನವೋಮಂಡಲದಲ್ಲಿರುವಂತಹ ಪ್ರಕೃತಿಯ ಮೇಲೇನೂ ಹೆಚ್ಚು ಪರಿಣಾಮ ಬೀಳುವಂಥ ಸಾಧ್ಯತೆ ಇರುತ್ತೆ. ಆದ ಕಾರಣ ಗುರು ಧನಕಾರಕ ಆಗಿರೋದ್ರಿಂದ ಇಡೀ ಪ್ರಪಂಚದ ಮೇಲೂ ಆರ್ಥಿಕ ಸಂಕಷ್ಟಗಳು ಉಂಟಾಗಬಹುದು. ಸೊ ಈಗಾಗಲೇ ಮೊನ್ನೆ ಟ್ರಂಪ್ ವಿಚಾರದಲ್ಲಿ ಆಗ್ಬೋದು, ಬೇರೆ ಬೇರೆ ದೇಶದ ಪ್ರಧಾನಮಂತ್ರಿಗಳ ವಿಚಾರದಲ್ಲಿ ಅವರ ನಿರ್ಧಾರಗಳನ್ನು ತೆಗೆದುಕೊಂಡಿರುವಂಥದ್ರ ಮೇಲೆ ಹೆಚ್ಚು ಆರ್ಥಿಕ ಸಂಕಷ್ಟಗಳು ಉಂಟಾಗಿರುವಂಥದ್ದಿದೆ. ಸೊ ಹಾಗಾಗಿ ಈ ಬಾರಿ ಏನು ಈ ಗೋಚಾರದಲ್ಲಿ ಈ ಥರ ಕಾಣಿಸ್ತಾ ಇದೆ, ಅದು ಒಂದಷ್ಟು ಆರ್ಥಿಕ ಸಂಕಷ್ಟಗಳಿಗೂ ಕಾರಣ ಆಗುವಂಥ
ಸಾಧ್ಯತೆ ಬಹಳ ಹೆಚ್ಚಾಗಿರುತ್ತೆ. ಓಕೆ, ಇನ್ನು ಈ 6 ಗ್ರಹಗಳಿಂದ ಎಫೆಕ್ಟ್ ಇಂದಾಗಿ ಈ ರಾಶಿಗಳ ಮೇಲೆ ಹೇಳಿದ್ರಿ ನೀವು, ಕೆಲವೊಂದು ರಾಶಿಗಳ ಮೇಲೆ ಎಫೆಕ್ಟ್. ಸೊ ಹಾಗಾದ್ರೆ ಅದಕ್ಕೆ ಏನಾದ್ರು ಪರಿಹಾರ ಕೂಡ ಮಾಡ್ಕೊಳ್ಬೇಕಾಗತ್ತಾ, ಹೇಗೆ ಗುರುಗಳೇ? ನೋಡಿ, ಸಾಮಾನ್ಯವಾಗಿ ಇದೊಂದು ಪ್ರಕೃತಿಯಲ್ಲಿ ನಡೆಯುವಂಥದ್ದು ಒಂದು ವಿಸ್ಮಯ ಘಟನೆ ಅಂತ ಹೇಳ್ಬೋದು. ಆದರೆ ಯಾವ ರಾಶಿಯವರೆಗೆ ಹೆಚ್ಚು ಪರಿಣಾಮ ಇರುತ್ತೆ ಅಂಥವರು ಸ್ವಲ್ಪ ಜಾಗೃತವಾಗಿರಬೇಕಾಗುತ್ತೆ ಮೊದಲಿಗೆ. ಈಗ ನಾನು ಮೀನ ರಾಶಿಯವರೆಗೂ ಹೇಳಿದೆ, ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ. ಈಗಾಗಲೇ ಅನಾರೋಗ್ಯದಲ್ಲಿ ಇದ್ದಾರೆ. ಸೊ ಹಾಗಾಗಿ ಆರೋಗ್ಯದ ಬಗ್ಗೆ ಒಂದು ಸ್ವಲ್ಪ ಕೇರ್ ತಗೊಳ್ಳುವಂಥದ್ದು, ಮೆಡಿಕಲ್ ಚೆಕಪ್ ಮಾಡಿಸುವಂಥದ್ದು, ಅಥವಾ ಚಿಕ್ಕದ ತಾನೇ ಆರೋಗ್ಯ ಏನೋ ಎದೆ ನೋವ್ತಾ ಇದೆ ಇಷ್ಟೇ ತಾನೇ ಮಾಡಬಾರ್ದು. ಆಮೇಲೆ ಎದೆ ನೋವು ಜಾಸ್ತಿ ಆಗಿ ಹೃದಯನೇ ನಿಂತು ಹೋದ್ರೆ, ಸೊ ಹಾಗಾಗಿ ಹಾಗಾಗಬಾರ್ದು. ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಮತ್ತು ಅದ್ರ ಜೊತೆ ಗುರು, ಬಿಡು ಏನೋ ಒಂದು ಬಿಸ್ನೆಸ್ ಮಾಡೋಣ, ಏನೋ ಹೇಳ್ತಾ ಇದ್ದಾರೆ ಗುರುಗಳು ಅಂತೇಳಿ ಬಿಸ್ನೆಸ್ಗೆ ಲಾಸ್ ಮಾಡ್ಕೊಳ್ಳುವಂಥದ್ದು ಇರುತ್ತೆ. ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಸಾಲ ಮಾಡಿ ಹಾಕ್ತಾರೆ, ಬಂಡವಾಳ ಲಾಸ್ ಆಗುವಂಥದ್ದು ಇರುತ್ತೆ. ನೀವು ಗಮನಿಸಬಹುದು ಇದು ಹೇಗೆ ಕೆಲಸ ಮಾಡುತ್ತೆ ಅಂದರೆ, ಹಾಕಿದ ತಕ್ಷಣ ಸಾಲ ಆಗೋದಿಲ್ಲ. ನೀವು ಹಾಕುವಂಥ ಸಂದರ್ಭ ಯಾವುದಿರುತ್ತೆ, ಒಂದು ಮದುವೆ ಮುಹೂರ್ತ ಇಡಬೇಕಾದ್ರೆ ಅವರ ಮದುವೆ ಆಗುವಂತಹ ಮುಹೂರ್ತ ಸರಿಯಾಗಿದ್ದರೆ ಜೀವನ ಚೆನ್ನಾಗಿರುತ್ತೆ. ಒಂದು ಒಳ್ಳೆಯ ದಿನ ನಾವು ಒಂದು ಪಾಯ ಹಾಕಿ ಒಂದು ಶುಭ ಕಾರ್ಯವನ್ನು ಮಾಡ್ತೀವಿ ಅಥವಾ ಒಂದು ಅಂಗಡಿ ಓಪನ್ ಮಾಡ್ತೀವಿ ಅಂತ ಹೇಳಿದ್ರೆ ಇಡೀ ಜೀವನ ಚೆನ್ನಾಗಿರ್ಲಿಕ್ಕಿರುತ್ತೆ. ಅದೇ ರೀತಿ ಸಹ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೂ ಈ ಮಿಥುನ ರಾಶಿ ಆಗಬಹುದು ಅಥವಾ ಯಾವುದೇ ಒಂದು ಧನುರಾಶಿ ಆಗಬಹುದು, ಕುಂಭರಾಶಿ ಆಗ್ಬೋದು, ಬಹಳ ಜಾಗೃತೆಯಿಂದ ಯಾವುದು ಸರಿ, ಯಾವುದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ನೋಡ್ಕೋಬೇಕಾಗುತ್ತೆ. ಸಾಧ್ಯವಾದಷ್ಟು ಸಹ ಏನು ರಾತ್ರಿ ಆಗ್ತಾ ಇರೋದ್ರಿಂದ ಸೂರ್ಯ ಅಸ್ತಮ ಆದಂಥ ಸಂದರ್ಭದಲ್ಲಿ ನಮಗೆ ಕಣ್ಣಿಗೆ ಕಾಣಿಸ್ತಾ ಇರುವಂಥ 6 ಗ್ರಹಗಳ ಪ್ರಭಾವ ಒಂದಷ್ಟು ಒಳ್ಳೆಯ ರೀತಿಯಲ್ಲಿ ಅನುಕೂಲ ಆಗಲಿ ಅಂತೇಳಿ ಮಾರನೇ ದಿನ ಒಂದಷ್ಟು ಶಿವನ ದೇವಸ್ಥಾನಕ್ಕೆ ಹೋಗಿ ಒಂದು ದರ್ಶನ ಮಾಡಿ ಒಂದು ಸಂಕಲ್ಪ ಮಾಡಿಸಿದ್ರೆ ಬಹಳ ಉತ್ತಮವಾದಂತಹ ಅನುಕೂಲ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಸರಿ ಗುರುಜಿ, ಸಾಕಷ್ಟು ಮಾಹಿತಿ ನೀಡಿದಿರಾ. 28ನೇ ತಾರೀಕು ಒಂದು ವಿಸ್ಮಯಕಾರಿ ಘಟನೆ ಅಂತಾನೆ ಎಲ್ಲರೂ ಕೂಡ ಭಾವಿಸ್ತಾ ಇದ್ವಿ. ಆದ್ರೆ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ ಕೆಲವು ರಾಶಿಯವರು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಿದಿರಾ. ಧನ್ಯವಾದ ತಮಗೆ. ಹರೇ ಶ್ರೀನಿವಾಸ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಖಗೋಳ ಶಾಸ್ತ್ರದಲ್ಲಿ ಈ ಒಂದು ವಿಸ್ಮಯಕಾರಿ ಘಟನೆಯನ್ನ ತುಂಬಾ ಮಿರಾಕಲ್ ಅಂತ ಕರೆದ್ರೂ ಕೂಡ 6 ಗ್ರಹಗಳು ಸರಳ ರೇಖೆಯಲ್ಲಿ ಬರುವಂಥದ್ದು ಜೀವನದ ಮೇಲೆ ಹಾಗೆ ಭೂಮಿಯ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ. ಕೆಲವೊಂದು ಸಿಂಪಲ್ ಪರಿಹಾರಗಳನ್ನ ಮಾಡಿಕೊಂಡು ಎಲ್ಲ ಸಮಸ್ಯೆಗಳಿಂದ ದೂರ ಇರಬಹುದು ಅಂತ ಗುರುಜಿಯವರು ಮಾಹಿತಿಯನ್ನ ನೀಡಿದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663.